ಮಧುಮೇಹ ಇಂದಿನ ದಿನಗಳಲ್ಲಿ ಸಕ್ಕರೆ ಅಥವಾ ಮಧುಮೇಹ ಕಾಯಿಲೆಗೆ ತುತ್ತಾಗುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅತಿ ಅಗತ್ಯ. ನಿರ್ಲಕ್ಷ್ಯ ವಹಿಸಿದರೆ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹಲವು ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು. ಮಧುಮೇಹಕ್ಕೆ ಕಾರಣವೇನು? ಅನುವಂಶೀಯತೆ, ಒತ್ತಡದ ಜೀವನ, ನಮ್ಮ ಜೀವನ ಶೈಲಿ, ಆಹಾರ ಕ್ರಮ, ಅತಿಯಾದ ಬೊಜ್ಜು ಮೊದಲಾದವು ಮಧುಮೇಹಕ್ಕೆ ಮೂಲ ಕಾರಣವಾಗಿವೆ. ನಮ್ಮ ದೇಹಕ್ಕೆ ದಿನನಿತ್ಯ ಅವಶ್ಯವಿರುವುದು ಕೇವಲ 5 ರಿಂದ 7 ಗ್ರಾಂ ಸಕ್ಕರೆ ಮಾತ್ರ. ಆದರೆ ನಾವು ಸೇವಿಸುವ ಆಹಾರ ಮತ್ತು ಪಾನೀಯಗಳ ಮೂಲಕ ಇದರ ಹಲವು ಪಟ್ಟು ಸಕ್ಕರೆಯ ಅಂಶ ದಿನನಿತ್ಯ ನಮ್ಮ ದೇಹವನ್ನ ಸೇರುತ್ತಿದೆ. ಮಧುಮೇಹದಲ್ಲಿ 2 ವಿಧಗಳಿವೆ. ಟೈಪ್ 1 ಅಂದರೆ ಮೇದೋಜೀರಕ ಗ್ರಂಥಿ ಸಾಕಷ್ಟು ಪ್ರಮಾಣದ ಇನ್ಸುಲಿನ್ ಉತ್ಪಾದಿಸದೇ ಇರುವುದು. ಟೈಪ್ 2 ಅಂದರೆ ಸಾಕಷ್ಟು ಇನ್ಸುಲಿನ್ ಉತ್ಪಾದನೆಯಾಗಿದ್ದರೂ ದೇಹ ಇದನ್ನ ಬಳಸಿಕೊಳ್ಳಲಾಗದೆ ಹೋಗುವುದು. ಟೈಪ್ 1 ಮಧುಮೇಹಿಗಳು ಇನ್ಸುಲಿನ್ ಅನ್ನ ಚುಚ್ಚುಮದ್ದಿನ ಮೂಲಕ ಪಡೆದುಕೊಳ್ಳುವ ಮೂಲಕ ಮಧುಮೇಹವನ್ನ ನಿಯಂತ್ರಣ ಮಾಡಿಕೊಳ್ಳಬಹುದು. ಆದರೆ ಟೈಪ್ 2 ನಿರ್ವಹಣೆಗೆ ರೋಗಿ ಹೆಚ್ಚು ಎಚ್ಚರವಾಗಿರಬೇಕು. ರಕ್ತದಲ್ಲಿ ನಿರ್ದಿಷ್ಟ ಮಟ್ಟದ ಗ್ಲೂಕೋಸ್ ಇರುವಂತೆ ನೋಡಿಕೊಳ್ಳಬೇಕು. ಅಂಕಿಅಂಶಗಳ ಪ್ರಕಾರ ಇಡೀ ವಿಶ್ವದಲ್ಲೇ 90% ಮಧುಮೇಹಿಗಳು ಟೈಪ್ 2 ವರ್ಗಕ್ಕೆ ಸೇರಿದ್ದಾರೆ. ಮಧುಮೇಹ ಕಾಯಿಲೆಯ ಲಕ್ಷಣಗಳು. ಮಧುಮೇಹದ ಲಕ್ಷಣಗಳನ್ನು ಗುರುತಿಸುವುದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತೆಗೆದುಕೊಳ್ಳುವ ಮೊದಲ ಹೆಜ್ಜೆಯಾಗಿದೆ. ಆರಂಭಿಕ ರೋಗ ಲಕ್ಷಣಗಳನ್ನು ಗಮನಿಸುವುದಾದರೆ ಅತಿಯಾದ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ದೇಹದ ತೂಕ ಕಳೆದುಕೊಳ್ಳುವುದು, ಆಯಾಸ, ಕಣ್ಣಿನಲ್ಲಿ ಸಮಸ್ಯೆ, ಮೈಯಲ್ಲಿ ಗಾಯವಾದರೆ ಗುಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಇವೆಲ್ಲವೂ ಮಧುಮೇಹ ಕಾಯಿಲೆಯ ಸಾಮಾನ್ಯ ಲಕ್ಷಣಗಳಾಗಿವೆ. ತಪಾಸಣೆ ಮಾಡಿಸಿಕೊಳ್ಳಿ. ಮಧುಮೇಹದ ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಂಡುಬಂದರೆ ನಿರ್ಲಕ್ಷಿಸದಿರಿ. ಮಧುಮೇಹ ಹೊಂದಿರುವವರು ಕನಿಷ್ಠ 3 ತಿಂಗಳಿಗೊಮ್ಮೆ ವೈದ್ಯರನ್ನ ಭೇಟಿಯಾಗಿ ಆರೋಗ್ಯ ಸ್ಥಿತಿಯನ್ನ ಪರೀಕ್ಷಿಸಿಕೊಳ್ಳಬೇಕು. ಮಧುಮೇಹ ಹೊಂದಿರುವ 30 ವರ್ಷ ಮೇಲ್ಪಟ್ಟ ವಯಸ್ಸಿನವರು ವರ್ಷದಲ್ಲಿ 1 ಬಾರಿ ಆರೋಗ್ಯ ತಪಾಸಣೆಗೆ ಒಳಗಾಗಬೇಕು. ನಿಮ್ಮ ಮನೆ ಸಮೀಪದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಲಹೆ ಚಿಕಿತ್ಸೆಗಳು ಉಚಿತವಾಗಿ ಲಭ್ಯವಿದ್ದು ಸದುಪಯೋಗಪಡಿಸಿಕೊಳ್ಳಿ. ಮಧುಮೇಹ ನಿಯಂತ್ರಣ ಹೇಗೆ? ಮಧುಮೇಹ ಸಂಪೂರ್ಣವಾಗಿ ಗುಣಪಡಿಸುವ ಔಷಧಿ ಲಭ್ಯವಿಲ್ಲ. ಜೀವನ ಶೈಲಿಯಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವೈದ್ಯರ ಸಲಹೆಯಂತೆ ಅಗತ್ಯವಿರುವ ಔಷಧಗಳ ಸೇವನೆ ಹಾಗೂ ನಿಗದಿತ ಸಮಯದಲ್ಲಿ ರಕ್ತದ ಸಕ್ಕರೆಯ ಅಂಶವನ್ನ ಪರೀಕ್ಷಿಸಿ ನಿಯಂತ್ರಣದಲ್ಲಿಡುವ ಮೂಲಕ ನಿಶ್ಚಿತವಾಗಿಯೂ ನಾವು ಡಯಾಬಿಟಿಸ್ ಅನ್ನ ಗೆಲ್ಲಬಹುದು. ನೆಮ್ಮದಿ ಹಾಗೂ ಆರೋಗ್ಯಯುತ ಜೀವನವನ್ನ ನಡೆಸಬಹುದು.